ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ವಿಶ್ವದ ಜಾಗತಿಕ ಮಟ್ಟದ ಬಗ್ಗೆ ವಿಷಯವನ್ನು ಹೇಳ್ತಾ ಇದ್ದೀನಿ. ಕಾರಣ ಏನಂತ ಕೇಳಿದ್ರೆ, ನಮ್ಮ ವಿಶ್ವದಲ್ಲಿ ಒಂದು 100ಕ್ಕೂ ಅಧಿಕವಾದ ದೇಶಗಳು ಕ್ರಿಶ್ಚಿಯನ್ ದೇಶಗಳಾಗಿರ್ಬೋದು, ಮುಸ್ಲಿಂ ದೇಶಗಳಾಗಿದ್ದಾವೆ. ನಮ್ಮ ದೇಶ ಏನು, ಭಾರತ ಏನು, ನೇಪಾಳ ಮಾತ್ರ ಶೇಕಡ 48ರಿಂದ 50ರಷ್ಟು ಒಂದು ಹಿಂದೂ ರಾಷ್ಟ್ರನಾಗಿ ಇದೆ. ಇದನ್ನು ಕೂಡ ನಮ್ಮ ಜಾತ್ಯತೀತ ರಾಷ್ಟ್ರ ಅಂತ ಕೆಲವೊಂದು ಹೇಳ್ತಾರೆ. ಆದರೆ ಈಗಾಗಲೇ ನೋಡಿ, ವಾಸಕ್ಕೆ ಬರದಿರುವಂತಹ ಒಂದು ದೇಶಗಳು ಇದ್ದಾವೆ. ಆ ದೇಶದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಆಗಿರ್ಬೋದು, ಮುಸ್ಲಿಂ ಕಮ್ಯುನಿಟಿ ವಾಸ ಮಾಡ್ತಾನೆ ಇದೆ. ಮತ್ತೇನಂತ ಕೇಳಿದರೆ, ಅಲ್ಲಿ ಒಂದು ನೋಡಿ, ನಾವು ಜಪಾನಕ್ಕೆ ಟ್ಯಾಲಿ ಮಾಡಿದ್ರೆ ಅಲ್ಲಿ ಭೂಕಂಪ ಆದರೂ ಕೂಡ ಅಲ್ಲಿಯ ಜನ ಏನು ಮಾಡ್ತಾರೆ ಕೇಳಿದ್ರೆ ಅಲ್ಲಿ ವಾಸ ಮಾಡ್ತಾರೆ. ಮತ್ತು ಏನಂತ ಕೇಳಿದ್ರೆ ವಿಶೇಷವಾಗಿ ಮತ್ತು ನೋಡಿ, ನಾವು ಜಪಾನ್ ಒಂದು ಬಿಡಿ, ಇರಾನ್ ಆಗಿರ್ಬೋದು, ಅಲ್ಲಿಯ ಒಂದು ದೇಶದಲ್ಲಿ ಎಷ್ಟೇ ಸಾವು ನೋವುಗಳು ಸಂಭವಿಸಿದ್ರು ಕೂಡ ಅಲ್ಲಿಯ ಜನ ವಾಸ ಮಾಡ್ತಾರೆ. ಯಾಕಂದರೆ ದೇಶಾಭಿಮಾನವನ್ನು ಅವರು ಬಿಡೋದಿಲ್ಲ, ಒಂದನೇದಾಗಿ. ಎರಡನೇದಾಗಿ, ನಾವು ಬಾಯಿ ಮಾತಿನಲ್ಲಿ ನಮ್ಮ ಹಿಂದೂ ದೇಶ ಭಾಳಷ್ಟಿಲ್ಲ, ಒಂದೇ ದೇಶ ಅಂತ ನಾವು ಬಾಯಿ ಮಾತಿನಲ್ಲಿ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಅಂತಹ ಒಂದು ಆಫ್ರಿಕಾ ದೇಶದಲ್ಲಾಗಿ, ಆಫ್ರಿಕಾ ಖಂಡದಲ್ಲಾಗಿರ್ಬೋದು, ಭಾಳ ಒಂದು ರಷ್ಯಾದಲ್ಲಾಗಿರ್ಬೋದು. ರಷ್ಯಾದಲ್ಲಿ ನೋಡಿ, ಅಲ್ಲಿ ಜನಸಂಖ್ಯೆಗೆ ಅಲ್ಲಿಯ ಒಂದು ಕೋಲ್ಡ್ ವೆದರಿಗೆ, ತಂಪಾದ ವೆದರಿಗೆ ಮಕ್ಕಳು ಕೂಡ ಆಗೋದಿಲ್ಲ. ಅದಕ್ಕೆ ಅಲ್ಲಿಯ ಅಂಥ ಸ್ಥಳದಲ್ಲೂ ಕೂಡ ವಾಸ ಮಾಡ್ತಾರೆ ಜನ. ಆದರೆ ನೀವು ಅಂಥದ್ದು ಒಂದು ವಾಸಕ್ಕೆ ಯೋಗ್ಯವಾದ ದೇಶಗಳು ಭಾಳಷ್ಟಿದೆ, ಭಾಳಷ್ಟು ಜಾಗಗಳಿದೆ. ನೀವು ಅಲ್ಲಿ ಹಿಂದೂಗಳು ಹೋಗಿಬಿಟ್ಟು ಅಲ್ಲಿ ನೀವು ಡಾಮಿನೇಟ್ ಮಾಡಿ ಅಲ್ಲಿ ದೇಶ ಕಟ್ಟಿ ಯಾರು ಬೇಡ ಅಂತ ಹೇಳ್ತಾರೆ? ಅದನ್ನು ಬಿಟ್ಕೊಂಡು ಇಲ್ಲಿ ನಮ್ಮ ಹಿಂದೂಗಳು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ, ಆರಾಮ್ ಕಂಫರ್ಟೇಬಲ್ ಝೋನಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಎಲ್ಲ ಇದೆ, ಆರಾಮ್ ಇರ್ಬೋದು ಅಂತ ರಿಸ್ಕ್ ತೊಗೊಳ್ಳೋದಿಲ್ಲ. ಅಲ್ಲಿ ಏನು ಭೂಕಂಪ ಆಗುವಂಥದ್ದು, ಜ್ವಾಲಾಮುಖಿ ಹೇಳುವಂಥದ್ದು, ಒಂದಿಕ್ಕಿನಲ್ಲಿ ಕಾಡು ತುಂಬಿದಂಥ ಒಂದು ರಾಷ್ಟ್ರ ಆಗಿರ್ಬೋದು, ಮತ್ತೇನೆಂದರೆ ಭೂಕಂಪ ಆಗುವಂಥ ರಾಷ್ಟ್ರ, ಹಲವು ರಿಸ್ಕ್ನಿಂದ ಆ ದೇಶಗಳು ಭಾಳಷ್ಟು ಒಡೆಯಿಸ್ಕೊಂಡಿದೆ. ಮತ್ತು ಭಾಳಷ್ಟು ದೇಶಗಳು ಆ ಧರ್ಮದಲ್ಲಿ ಡಾಮಿನೇಟ್ ಆಗಿದ್ದಾವೆ ಮತ್ತು ಆ ದೇಶವನ್ನು ಇದು ಮಾಡ್ಕೊಂಡಿದ್ದಾರೆ. ಮತ್ತು ವಾಸಕ್ಕೆ ಬರದಂಥ ಒಂದು ಸ್ಥಳದಲ್ಲೂ ಕೂಡ ಅವರು ವಾಸವನ್ನು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಮುಸ್ಲಿಂ ಕಂಟ್ರಿ ಆಗಿರ್ಬೋದು, ಕ್ರಿಶ್ಚಿಯನ್ ಭಾಳಷ್ಟು ಡೆವಲಪ್ಮೆಂಟ್ ಮತ್ತು ಅವ್ರ ದೇಶಗಳು ಜಾಸ್ತಿ ಆಗಿರುವಂಥದ್ದು. ನಮ್ಮ ಹಿಂದೂ ದೇಶಗಳು ಯಾಕೆ ಕಡಿಮೆ ಆಗಿದೆ ಕೇಳಿದ್ರೆ, ಅಲ್ಲಿ ನಮ್ಮ ಜನ ಆರಾಮಾಗಿ ನೋಡುವಂಥದ್ದು, ಕಂಫರ್ಟೇಬಲ್ ಝೋನಲ್ಲಿರುವಂಥದ್ದು, ಅಂಥದ್ದೆಲ್ಲ ಇರೋದ್ರಿಂದ ನಮ್ಮ ಹಿಂದೂ ರಾಷ್ಟ್ರಗಳು ಕಡಿಮೆ ಆಗ್ತಾ ಹೋಗಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.